ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಇನ್ನು ಯಾರಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಬಿಡ್ತಾ ಇರ್ತೀನಿ. ಸೊ ಲೇಟೆಸ್ಟ್ ಆಗಿ ನಿಮ್ಗೆ ಕಳಿಸ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬಹುದು. ಜಾಯ್ನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದು ನಿಮಗೆ BEML ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ. ಇಲ್ಲಿ ಲೇಟೆಸ್ಟ್ ಜಾಬ್ ಅಂತ ಬಂದು BEML ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ನೋಡಿ. ರಿಕ್ರೂಟ್ಮೆಂಟ್ 2025 20 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅಸಿಸ್ಟೆಂಟ್ ಆಫೀಸರ್ ಪೋಸ್ಟ್, ಓಕೆನಾ, ಅಂಡ್ ಸೆಕ್ಯೂರಿಟಿ ಗಾರ್ಡ್ 10th ಮತ್ತೆ ಡಿಗ್ರಿ ಇರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ನಿಮ್ಗೆ ಕರ್ನಾಟಕದಲ್ಲಿ ಕರೆದಿರುವಂತದ್ದು, ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 5 ಫೆಬ್ರವರಿ 2025 ಇದೆ ಸ್ನೇಹಿತರೆ, ಓಕೆನಾ. ನೋಡಿ, ಹಾಗೆ ಪೋಸ್ಟ್ ನೇಮ್ ನೋಡೋದಾದ್ರೆ ಅಸಿಸ್ಟೆಂಟ್ ಆಫೀಸರ್ ಸೆಕ್ಯೂರಿಟಿ ಗಾರ್ಡ್ ಅಂಡ್ ಫೈರ್ ಸರ್ವಿಸ್ ಪರ್ಸನಲ್ಸ್, ಓಕೆನಾ. 20 ವೇಕೆನ್ಸಿಗಳ ಕರೆದ್ರೆ ಆಲ್ ಇಂಡಿಯಾ ಲೊಕೇಶನ್ ಜಾಬ್ ಇದೆ. ಬಟ್ ಆಲ್ ಇಂಡಿಯಾದವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಕೆಲಸ ಇರೋದು, ಓಕೆನಾ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡಬೇಕು. ಏಜ್ ಲಿಮಿಟ್ ಬಂದು 27 ಇದೆ ಸ್ನೇಹಿತರೆ. ಪೋಸ್ಟ್ ನೇಮ್ ಪ್ರಕಾರ ನಿಮ್ಗೆ ಪೋಸ್ಟ್ ಗಳು ನೋಡೋದಾದ್ರೆ ಅಸಿಸ್ಟೆಂಟ್ ಆಫೀಸರ್ ಸೆಕ್ಯೂರಿಟಿಗೆ 4 ಪೋಸ್ಟ್ ಇದೆ, ಸೆಕ್ಯೂರಿಟಿ ಗಾರ್ಡ್ಗೆ 12, ಫೈರ್ ಸರ್ವಿಸ್ ಪರ್ಸನಲ್ಸ್ಗೆ 4. ಟೋಟಲ್ 20 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಮತ್ತೆ 10th ಆಗಿದೆ ಸಾಕು ಸ್ನೇಹಿತರೆ, ಓಕೆನಾ. ಅದಾದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಏನು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಆಫೀಸರ್ಗೆ 500 ರೂಪಾಯಿ ಇದೆ, ಸೆಕ್ಯೂರಿಟಿ ಗಾರ್ಡ್ ಅಂಡ್ ಫೈರ್ ಸರ್ವಿಸಸ್ ಅವ್ರಿಗೆ 200 ರೂಪಾಯಿ, ಅದು ಜನರಲ್, ಎಕ್ಸ್ ಸರ್ವಿಸ್ ಮ್ಯಾನ್, OBC ಆಗಿರೋರಿಗೆ, ಓಕೆನಾ. SC ST PWDಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ ಸ್ನೇಹಿತರೆ, ಓಕೆನಾ. ಹಾಗೆ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಕೂಡ ಮಾಡಬೇಕಾಗಿರುತ್ತೆ. ಈಗಾಗಲೇ ಹೇಳಿದಾಗೆ ನಿಮಗೆ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್, ಫಿಸಿಕಲ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇಲ್ಲಿ ನೋಡೋದಾದ್ರೆ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನ ಕೊಟ್ಟಿದ್ದೀವಿ, ಓಕೆನಾ. ಇಲ್ಲಿ ಬಂದು ನೀವು ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಬೆಮ್ಮೆಲ್ದು. ಸೊ ಇಲ್ಲಿ ಬಂದು ನೀವು ಲಾಗಿನ್ ಮಾಡಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡೋದಾದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫುಲ್ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಓಕೆನಾ. ನೋಡಿ, BML ಇಂದ ಕರೆದಿರುವಂತದ್ದು ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಆಫೀಸರ್ ಸೆಕ್ಯೂರಿಟಿ ಗಾರ್ಡ್ ಅಂಡ್ ಫೈರ್ ಸರ್ವಿಸಸ್, ಓಕೆನಾ, ಬೆಂಗಳೂರ್ದು ನೋಡಿ ಇಲ್ಲಿ, ಓಕೆನಾ. ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏನೇನು ಅಂತ ಫುಲ್ ತಿಳ್ಕೊಳ್ಳಿ. 4 ವೇಕೆನ್ಸಿಗಳು ಸೆಕ್ಯೂರಿಟಿಗೆ, ಅಸಿಸ್ಟೆಂಟ್ ಆಫೀಸರ್ ಸೆಕ್ಯೂರಿಟಿಗೆ ಗ್ರಾಜುಯೇಟ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಗ್ರಾಜುಯೇಟ್ ಶುಡ್ ಬಿ ಪ್ರೊಸೆಸಿಂಗ್ ರೆಕಗ್ನೈಸ್ ಯೂನಿವರ್ಸಿಟಿ ಆಗಿರಬೇಕು. ಅದಾದ್ಮೇಲೆ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ 10 months ಪ್ರೀ ಕಮಿಷನ್ ಟ್ರೈನಿಂಗ್ ಫ್ರಮ್ ದ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್ ಮಡ್ರಾಸ್ ಆರ್ ಎನಿ ಅದರ್ ಈಕ್ವಲೆಂಟ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಡಿಫೆನ್ಸ್ ಫೋರ್ಸಸ್, ಓಕೆನಾ. ಸೊ ಅದಾದ ನಂತರ ನೀವು ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡಿ ಬೆಮ್ಮೆಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸಸ್ ಅಟ್ ಕರ್ನಾಟಕ ಆರ್ ಕೇರಳ, ಇದಿಷ್ಟು ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್, ಮೆನ್ಸ್, ಈ ರೀತಿ ಏನು ಒಂದು ಸೆಕ್ಯೂರಿಟಿ ಆಫೀಸರ್ ಮಾಡ್ಬೇಕಾಗಿರುತ್ತೆ ಅದನ್ನ ಮಾಡಿರ್ಬೇಕಾಗಿರುತ್ತೆ, ಓಕೆನಾ. ಹಾಗೆ ನೀವು ಸೆಕ್ಯೂರಿಟಿ ಗಾರ್ಡ್ ನೋಡೋದಾದ್ರೆ 12 ವೇಕೆನ್ಸಿಗಳನ್ನ ಕರೆದರೆ 10th ಮೇಲೆ ಆಗಿರೋರು 2 ಮಿನಿಮಮ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಪರ್ಫಾರ್ಮಿಂಗ್ ಸೆಕ್ಯೂರಿಟಿ ಡ್ಯೂಟೀಸ್ ಅಂದ್ರೆ ಸೆಕ್ಯೂರಿಟಿ ಆಗಿ ನೀವು ಕೆಲಸ ಮಾಡಿದ್ರೆ ಈ ಒಂದು ಲಿಸ್ಟ್ ಅಲ್ಲಿ ನೋಡಿ, ಡಿಫೆನ್ಸ್ ಫೋರ್ಸಸ್ ಅಲ್ಲಿ, ಆರ್ಮಿ ನೇವಿದಲ್ಲಿ ಅಥವಾ CRP, CSIA, ಈ ರೀತಿ ಒಂದು CID, ಪೊಲೀಸ್ ಜನರಲ್ ಡ್ಯೂಟಿ, ಈ ರೀತಿ ಯಾವುದೇ ಆಗಿರ್ಲಿ ಮಾಡಿರ್ಬೇಕು. ಅಥವಾ ನೀವು ಪಾರ್ಸ್ ಲೈಸೆನ್ಸ್ ನ ತಗೊಂಡು 5 ವರ್ಷದ ಎಲ್ಲಾದ್ರೂ ಇದರಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಗ್ರೂಪ್ B ವೇಜಸ್ ಇರುತ್ತೆ. 27 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಫೈರ್ ಪರ್ಸನ್ಸ್ ಕೂಡ 4 ವೇಕೆನ್ಸಿ 10th ಮೇಲೆ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಇವ್ರದ್ದು ಕೂಡ ಸೇಮ್ 2 years ಮತ್ತೆ ಫೈರ್ ಸರ್ವಿಸ್ ಟ್ರೈನಿಂಗ್ ಹೋಗಿರ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ನೀವು ಪೇ ಸ್ಕೇಲ್ ನೋಡೋದಾದ್ರೆ 32, 180 ಇದೆ, 120 ಇದೆ ಸ್ನೇಹಿತರೆ. ಅಸಿಸ್ಟೆಂಟ್ ಸೆಕ್ಯೂರಿಟಿಗೆ 2 ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರೋರಿಗೆ, ಓಕೆನಾ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಪರ್ಸನಲ್ಗೆ ಪರ್ ಮಂತ್ಗೆ 20,000 23,000 2 years ಕಾಂಟ್ರಾಕ್ಟ್ ಇರುತ್ತೆ ಸ್ನೇಹಿತರೆ. ಇದು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನೀವು ಅಪ್ಲಿಕೇಶನ್ ಮಾಡುವಾಗ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಜನರಲ್ 5ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅದಾದ ನಂತರ ನೀವು ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿಸಿದ್ರೆ ಕಮೆಂಟ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಬಂದು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ ನೀವು ಇನ್ನೇನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ
ನಿಮ್ಗೆ ಕ್ವರೀಸ್ ಇತ್ತು ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಅಟ್ BML Limited.in ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಮಾಡಬಹುದು. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ರೀಸೆಂಟ್ ಫೋಟೋಗ್ರಾಫ್, ಸಿಗ್ನೇಚರ್, ಡಿಸ್ಚಾರ್ಜ್ ಬುಕ್, ರೆಸ್ಪೆಕ್ಟಿವ್ ಸರ್ವಿಸ್ ಅಂದ್ರೆ ಮೊದಲು ಏನಾದ್ರು ನೀವು ಕೆಲಸ ಮಾಡಿದ್ರಲ್ಲ ಸೊ ಅವ್ರದ್ದು ಡಿಸ್ಚಾರ್ಜ್ ಬುಕ್ ಇಸ್ಕೋಬೇಕಾಗಿರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, 10th 12th ಡಿಗ್ರಿ, ಆಲ್ ಮಾರ್ಕ್ಸ್ ಕಾರ್ಡ್ಸ್ CG ಫಾರ್ಮೆಟ್ ನ ತಗೋಬರ್ಬೇಕಾಗಿರುತ್ತೆ. ಹಾಗೆ ಐಡೆಂಟಿ ಕಾರ್ಡ್, ಆಧಾರ್, ಪಾಸ್ಪೋರ್ಟ್, ಪ್ಯಾನ್ ಈ ರೀತಿ, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ತಗೋಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಡೀಟೇಲ್ ರೆಸ್ಯೂಮ್ ಅಂತ ಓಕೆನಾ. ಇದಿಷ್ಟು ಆಗಿ ನೀವು after submission online application, a printout of the application along with all the associated documents are submitted online shall be sent by post. ಓಕೆನಾ. ಈ ಒಂದು ಲೈನ್ ನೀವು ಜ್ಞಾಪಕವಿಟ್ಕೊಳ್ಳಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಕೂಡ ಇವರಿಗೆ ಪೋಸ್ಟ್ ಅಲ್ಲಿ ಕೂಡ ಕಳಿಸ್ಬೇಕು. ಸೂಪರ್ ಸಬ್ಸ್ಕ್ರೈಬಿಂಗ್ ದ ಪೊಸಿಷನ್ ಅಪ್ಲೈಡ್ ಅಂತ ಹೇಳ್ಬಿಟ್ಟು ಹಾಕಿ ಫಾರ್ ದ ಎನ್ವಲಪ್ ಆಫ್ ದ ಫಾಲೋಯಿಂಗ್ ಅಡ್ರೆಸ್ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೀನಿಯರ್ ಮ್ಯಾನೇಜರ್, ರಿಕ್ರೂಟ್ಮೆಂಟ್ ಸೆಲ್, BML ಸೌಧ, 4th floor 4th ಮೇನ್, SR ನಗರ, ಬೆಂಗಳೂರು. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.